ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣದಲ್ಲಿ ದಂಡ ಬಾಕಿ ಉಳಿಸಿಕೊಂಡಿರುವಂತಹ ವಾಹನ ಮಾಲೀಕರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ದಂಡ ಪಾವತಿಗೆ 50% ರಿಯಾಯಿತಿಯನ್ನ ಘೋಷಣೆ ಮಾಡಿದೆ. ಪೊಲೀಸ್ ಇಲಾಖೆಯ ಈ ಚಲನ್ನಲ್ಲಿ ದಾಖಲಾಗಿರುವ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳ ದಂಡ ಪಾವತಿಗೆ 50% ರಿಯಾಯಿತಿಯನ್ನ ಘೋಷಿಸಿ ರಾಜ್ಯ ಸರ್ಕಾರ ಗುರುವಾರ ಆದೇಶವನ್ನ ಹೊರಡಿಸಿದೆ. ಯಾರಿಗೆಲ್ಲ ಈ ನಿಯಮ ಅನ್ವಯ ಆಗುತ್ತೆ, 50% ವಿನಾಯಿತಿ ಎಲ್ಲಿವರೆಗೆ ಇರುತ್ತೆ, ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಗಸ್ಟ್ 23 ಅಂದ್ರೆ ನಾಳೆಯಿಂದ ಸೆಪ್ಟೆಂಬರ್ 12ರ ತನಕ ಮಾತ್ರ ಈ ರೀತಿ 50% ರಿಯಾಯಿತಿಯಲ್ಲಿ ದಂಡ ಪಾವತಿ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ದಂಡ ಪಾವತಿಯನ್ನ ಬಾಕಿ ಉಳಿಸಿಕೊಂಡಿರುವಂತಹ ವಾಹನದ ಮಾಲೀಕರು ಬೆಂಗಳೂರಿನ ಸಂಚಾರ ಪೊಲೀಸ್ ಠಾಣೆಗಳು, ಸಂಚಾರ ನಿರ್ವಹಣಾ ಕೇಂದ್ರ, ಕರ್ನಾಟಕ 1 ಹಾಗೂ ಬೆಂಗಳೂರು 1 ವೆಬ್ಸೈಟ್ಗಳಲ್ಲಿ ವಿವರವನ್ನ ಪಡೆದು ದಂಡ ಪಾವತಿ ಮಾಡಬಹುದಾಗಿದೆ. ಜಿಲ್ಲೆಗಳಲ್ಲಿ ಸಮೀಪದ ಪೊಲೀಸ್ ಠಾಣೆಗಳಲ್ಲಿ ಖುದ್ದು ಭೇಟಿ ನೀಡಿ ರಿಯಾಯಿತಿ ದರದಲ್ಲಿ ದಂಡ ಕಟ್ಟಬಹುದಾಗಿದೆ. ಇನ್ನು ಆನ್ಲೈನ್ ಮೂಲಕ ಪಾವತಿ ಮಾಡೋರು ಕರ್ನಾಟಕ ಸ್ಟೇಟ್ ಪೊಲೀಸ್ ಆಪ್ ಅಂದ್ರೆ BTP ಅಸ್ತ್ರಂ ಮುಖಾಂತರ ಕೂಡ ಖುದ್ದಾಗಿ ದಂಡ ಪಾವತಿಸಬಹುದಾಗಿದೆ ಅಂತ ಸಂಚಾರ ಪೊಲೀಸರು ಈ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಸರ್ಕಾರ ಗುರುವಾರ ರಿಯಾಯಿತಿ ಘೋಷಿಸಿರೋದ್ರಿಂದ ಆಗಸ್ಟ್ 21ಕ್ಕಿಂತ ಹಿಂದಿನ ದಿನ ಅಂದ್ರೆ ನಿನ್ನೆಗಿಂತ ಹಿಂದೆ ತನಕ ಯಾರೆಲ್ಲ ಈ ಪ್ರಕರಣಗಳ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡಿದ್ದೀರಾ, ಈ ಪ್ರಕರಣಗಳಿಗೆ ಮಾತ್ರ 50% ದಂಡ ರಿಯಾಯಿತಿ ಸಿಗಲಿದೆ. ಸಂಚಾರ ನಿಯಮ ಉಲ್ಲಂಘನೆಯ 100 ಕೋಟಿಯಷ್ಟು ದಂಡ ಕಟ್ಟದೆ ವಾಹನ ಸವಾರರು ಬಾಕಿ ಉಳಿಸಿಕೊಂಡಿದ್ರು. ಹೀಗಾಗಿ ಸಾರಿಗೆ ಇಲಾಖೆ ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಜಂಟಿ ಸಭೆಯನ್ನ ನಡೆಸಿ 50% ರಿಯಾಯಿತಿಯನ್ನ ಕೊಡಬೇಕು ಅನ್ನುವಂತಹ ಶಿಫಾರಸನ್ನ ಮಾಡುತ್ತೆ. 2023ರಲ್ಲಿ ರಾಜ್ಯ ಸರ್ಕಾರ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿ 50% ರಿಯಾಯಿತಿಯಲ್ಲಿ ದಂಡ ಪಾವತಿ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ. ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರು ಆಸಕ್ತಿಯನ್ನ ತೋರಿಸಿ ತಮ್ಮ ಬಾಕಿ ಉಳಿದಿರುವಂತಹ ದಂಡ ಪಾವತಿ ಮಾಡಲಿಕ್ಕೆ ಮುಂದಾಗ್ತಾರೆ. ಇದರಿಂದಾಗಿ ಸುಮಾರು 120 ಕೋಟಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ದಂಡ ಕೂಡ ಪಾವತಿಯಾಗುತ್ತೆ. ನಂತರ ಸಾರ್ವಜನಿಕರ ಈ ಆಸಕ್ತಿಯನ್ನ ಗಮನಿಸಿದಂತಹ ರಾಜ್ಯ ಸರ್ಕಾರ ಈ ದಂಡ ಕಟ್ಟುವಂತಹ ಡೇಟ್ ಅನ್ನ ವಿಸ್ತರಣೆಯನ್ನ ಮಾಡುತ್ತೆ. ಹಂತ ಹಂತವಾಗಿ ಈ ಡೇಟ್ ವಿಸ್ತರಣೆಯಾದಂತೆ ಸಾರ್ವಜನಿಕರು 50% ರಿಯಾಯಿತಿಯಲ್ಲಿ ತಮ್ಮ ಬಾಕಿ ಉಳಿದಿರುವಂತಹ ಸಂಚಾರ ನಿಯಮ ಉಲ್ಲಂಘನೆಯ ದಂಡವನ್ನ 2023ರಲ್ಲಿ ಪಾವತಿ ಮಾಡಿದ್ರು. ಇತ್ತೀಚೆಗೆ ಸಾರಿಗೆ ಹಾಗೂ ರಸ್ತೆ ಸುರಕ್ಷತೆ ಆಯುಕ್ತರು ಪೊಲೀಸ್ ಇಲಾಖೆ ಈ ಚಲನ್ಗಳಲ್ಲಿ ದಾಖಲಾಗಿರುವಂತಹ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳಿಗೆ 50% ದಂಡ ವಿನಾಯಿತಿ ಹಾಗೂ ಸಾರಿಗೆ ಇಲಾಖೆಯಲ್ಲಿ 2018ರಿಂದ 19ನೇ ಸಾಲಿನ ಪೂರ್ವದಲ್ಲಿ ದಾಖಲಾಗಿರುವಂತಹ ಪ್ರಕರಣಗಳಲ್ಲಿ ವಾಹನ ಮಾಲೀಕರಿಂದ 50% ರಿಯಾಯಿತಿಯನ್ನ ನೀಡೋದಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು. ಈ ಪ್ರಸ್ತಾವನೆಯನ್ನ ಭಾಗಶಃ ಪುರಸ್ಕರಿಸುವಂತಹ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಈ ಚಲನ್ನಲ್ಲಿ ದಾಖಲಾಗಿರುವ ಪ್ರಕರಣಗಳಿಗೆ 50% ದಂಡ ವಿನಾಯಿತಿಯನ್ನ ನೀಡಿ ಆದೇಶವನ್ನ ಮಾಡಿದೆ. ಹೀಗೆ ಆಗಸ್ಟ್ 23ರಿಂದ ಅಂದ್ರೆ ನಾಳೆಯಿಂದ ಸೆಪ್ಟೆಂಬರ್ 12ರವರೆಗೆ ಕೂಡ ನಿಮ್ಗೆ 50% ಅಷ್ಟು ರಿಯಾಯಿತಿ ಇರುತ್ತೆ ದಂಡ ಪಾವತಿ ಮಾಡೋದಕ್ಕೆ. ನಿಮ್ಮ ಹಿಂದಿನ ಎಲ್ಲ ಸಂಚಾರ ನಿಯಮ ಉಲ್ಲಂಘನೆಯ ದಂಡ ಏನಿದೆ ಅದನ್ನೆಲ್ಲ ರಿಯಾಯಿತಿ ದರದಲ್ಲಿ ಪಾವತಿ ಮಾಡಬಹುದಾಗಿದೆ.